ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಷ್ಮನಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ತೊಗರಿಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಜೊತೆಗೆ ಇವತ್ತು ನಾನು ಡಯಟ್ ಫುಡ್ ಆಗಿತ್ತು ಇದು. ನಾನು ಡಯಟ್ ಫುಡ್ಗೆ ಅಂಥೇಳಿ ಸ್ವಲ್ಪ ಫ್ರೂಟ್ಸ್ನ ತೊಗೊಂಡಿದ್ದೆ. ನಾನು ಡಯಟ್ ಅಂತೇನು ಡೈಲಿ ಮಾಡಲ್ಲ, ರೆಗ್ಯುಲರಾಗಿ ಮಾಡಲ್ಲ. ಬಟ್ ಸೆಲ್ಫ್ ಕೇರ್ ಅನ್ನೋದು ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ಅದರಿಂದ ನಾನು ವೀಕ್ಲಿ ಟ್ವೈಸ್ ಅಂತೇಳಿ ಡಯಟ್ ಮೇಂಟೈನ್ ಮಾಡ್ತೀನಿ. ಬಟ್ ರೆಗ್ಯುಲರಾಗಿ ನಾನು ಮಾಡಲ್ಲ. ಇನ್ಫ್ಯಾಕ್ಟ್ ನನಗಾಗೋದು ಇಲ್ಲ ಅದು. ಇವತ್ತು ನಾನು ನನ್ನ ಡಯಟ್ ಫುಡ್ಗೋಸ್ಕರ ಒಂದು ಆ್ಯಪಲ್ ತೊಗೊಂಡಿದ್ದೀನಿ. ಆ್ಯಪಲ್ ಅಂತಂದರೆ ಅದರಲ್ಲಿ ಫುಲ್ ತೊಗೊಂಡಿಲ್ಲ. ನನಗೆ ಒಂದು ಬೌಲ್ ಅಷ್ಟು ಎಷ್ಟು ನನಗೆ ಹೊಟ್ಟೆ ತುಂಬೋದೋ ಅಷ್ಟಕ್ಕೆ ನಾನು ತೊಗೊಂಡಿದ್ದೀನಿ. ಅರ್ಧ ಆ್ಯಪಲ್ ತೊಗೊಂಡಿದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು, ಅದನ್ನು ನಾನು ತೊಳೆದು ಸಣ್ಣ ಸಣ್ಣ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಡಯಟ್ ಅಂತಂದರೆ ನಿಮಗೆ ನೀವು ಯಾವ ಫುಡ್ ಬೇಕಂತಂದ್ರೂ, ಲೈಕ್ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ ಆಗಲಿ, ನೀವು ಏನು ತಿನ್ನೋದಕ್ಕೆ ಇಷ್ಟಪಡ್ತೀರೋ ಅದನ್ನು ನೀವು ಮಾರ್ನಿಂಗು ಯೂಸ್ ಮಾಡ್ಬೋದು. ಇವನ್ ನಾನು ಯಾವ ಥರ ಅಂತಂದರೆ ಮಾರ್ನಿಂಗ್ ಫ್ರೂಟ್ಸ್ನ ತೊಗೊತೀನಿ. ನೈಟ್ ಟೈಮಲ್ಲಿ ವೆಜಿಟೇಬಲ್ನ ತೊಗೊತೀನಿ. ಅದು ವೀಕ್ಲಿ ಟ್ವೈಸ್ ಮಾತ್ರ ಅಷ್ಟೇ. ಬಟ್ ನಾನು ರೆಗ್ಯುಲರಾಗಿ ಮಾಡಲ್ಲ. ಇಲ್ಲಿ ನಾನೇನಪ್ಪ ಅಂತಂದರೆ ಅರ್ಧ ಆ್ಯಪಲ್ ತೊಗೊಂಡಿದ್ದೀನಿ. ಮತ್ತು ದೊಡ್ಡದು ಚುಕ್ಕಿ ಬಾಳೆಹಣ್ಣು ಬರುತ್ತಲ್ಲ, ಈ ಚುಕ್ಕಿ ಬಾಳೆಹಣ್ಣನ್ನ ತೊಗೊಂಡಿದ್ದೀನಿ. ಬಾಳೆಹಣ್ಣು ಬೆಳಗ್ಗೆ ಹೊತ್ತು ತಿನ್ಬೋದು. ನೈಟ್ಗೆ ಡಯಟ್ಗೆ ಅದು ಸೂಟ್ ಆಗಲ್ಲ ಅಂತ ಹೇಳ್ತಾರೆ. ಒಬ್ಬೊಬ್ರು ಹೇಳ್ತಾರೆ ಬಾಳೆಹಣ್ಣು ತಿಂದರೆ ದಪ್ಪ ಆಗ್ತಾರೆ ಅಂತ. ಆದ್ದರಿಂದ ಮಾರ್ನಿಂಗ್ ತೊಗೊಳೋದು ಬೆಸ್ಟ್ ಅಂತ ನನಗನ್ಸುತ್ತೆ. ಬಟ್ ನಿಮಗೆ ಹೇಗೆ ಕಂಫರ್ಟ್ ಅನಿಸುತ್ತೋ, ನಿಮಗೆ ಯಾವುದು ತಿನ್ನಬೇಕು ಅನಿಸುತ್ತೋ ಅದನ್ನು ತೊಗೊಳ್ಬೋದು. ಬಟ್ ಯಾವುದೇ ಫ್ರೂಟ್ಸ್ ತೊಗೊಂಡ್ರೂ ಒಳ್ಳೆಯದೇ. ಬಟ್ ಇದೇ ಥರ ತೊಗೋಬೇಕು, ಹಿಂಗೆ ತಿನ್ನಬೇಕು ಅನ್ನೋದು ನನಗೂ ಕಂಪ್ಲೀಟಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಸ್ವಲ್ಪ ಮೇಂಟೈನ್ ಮಾಡ್ತೀನಿ. ಈಗ ನೋಡ್ಬೋದು, ನಾನು ಆ್ಯಕ್ಚುಲಿ ಒಂದು ಬನಾನಾ ಫುಲ್ ತೊಗೊಂಡಿದ್ದೀನಿ. ಇವನ್ ನನಗೆ ಚುಕ್ಕಿ ಬಾಳೆಹಣ್ಣು ಅಂತಂದರೆ ಇಷ್ಟ, ಅದರಿಂದ ನಾನು ಅದನ್ನು ಒಂದು ತೊಗೊಂಡಿದ್ದೀನಿ. ಅರ್ಧ ಆ್ಯಪಲ್ಲು ಮತ್ತು ಒಂದು ಚುಕ್ಕಿ ಬಾಳೆಹಣ್ಣು ಫುಲ್ಲಾಗಿ ತೊಗೊಂಡಿದ್ದೀನಿ. ಈಗ ನಾನು ಇದ್ರ ಜೊತೆಗೆ ಸ್ಟ್ರಾಬೆರಿನ ತೊಗೊತಾ ಇದ್ದೀನಿ. ಸ್ಟ್ರಾಬೆರಿ ಅಂತಂದರೆ 4 to 5 ತೊಗೊಂಡಿದ್ದೀನಿ. ಅದೇನಿದೆಯಲ್ಲ ಅದೆಲ್ಲ ಸ್ವಲ್ಪ ಸ್ಟ್ರಾಬೆರಿ ಬೇಗ ಕೆಟ್ಟೋಗ್ಬಿಡುತ್ತೆ. ಅದರಿಂದ ಅದೇನು ಸ್ವಲ್ಪ ಸ್ವಲ್ಪ ಹೋಗಿದೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಅದನ್ನು ಸಹ ಕ್ಲೀನಾಗಿ ವಾಶ್ ಮಾಡಿ ತೊಗೊತಾ ಇದ್ದೀನಿ. ನೀವೇನೇನು ಸ್ಟ್ರಾಬೆರಿ ಇಷ್ಟಪಡ್ತೀನಿ, ಸ್ಮೂತೀಸ್ ಎಲ್ಲ ಇಷ್ಟಪಡ್ತೀನಿ ಅನ್ನೋದಾದರೆ ನೀವು ಅದನ್ನು ಮಾರ್ನಿಂಗ್ ಟೈಮಲ್ಲಿ ತೊಗೊಳ್ಬೋದು. ಬಟ್ ಈಗ ನಾನಿಲ್ಲಿ ಆ್ಯಪಲ್ಲು, ಬನಾನಾ ಮತ್ತು ಸ್ಟ್ರಾಬೆರಿನ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಂತಂದರೆ ನೀವು ಹಾಲು ತೊಗೋಬೋದು ಮತ್ತು ಓಟ್ಸು ಇದನ್ನು ಸಹ ಮಿಕ್ಸ್ ಮಾಡಿ ತಿನ್ಬೋದು. ಬಟ್ ನಾನು ಓಟ್ಸ್ ಯಾವತ್ತೂ ನಾನು ಇಷ್ಟಪಟ್ಟಿಲ್ಲ ಅದನ್ನು. ಸೊ ಅದರಿಂದ ನಾನು ಅದನ್ನು ತಿನ್ನಲ್ಲ. ಅದರಿಂದ ಈವನ್ ಹಾಲು ಅಷ್ಟೇ, ಇದನ್ನು ಹಾಗೆ ತಿನ್ನಬೇಕು ಅಂತ ನಾನು ಹೇಳಿ ಇದನ್ನು ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ, ಹಾಗೆ ನಮಗೆ ಇವಾಗ ಚಳಿಗಾಲ ಬರ್ತಿದೆ. ಚಳಿಗಾಲ ಬಂದಾಗ ಸ್ಕಿನ್ನೆಲ್ಲ ಡ್ರೈ ಆಗೋಗ್ಬಿಡುತ್ತೆ. ಆದ್ದರಿಂದ ನಾನು ಇದೇನು ಚುಕ್ಕೆ ಬಾಳೆಹಣ್ಣು ತೊಗೊಂಡಿದ್ನಲ್ಲ, ಆ ಬಾಳೆಹಣ್ಣು ಸಿಪ್ಪೆನ ವೇಸ್ಟ್ ಮಾಡ್ತಾಯಿಲ್ಲ. ಇದನ್ನು ಹಾಗೆ ಮುಖಕ್ಕೆ ರಬ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕೈಗೆ ತೋರಿಸ್ತಾ ಇದ್ದೀನಿ. ಹೀಗೆ ಮುಖಕ್ಕೆ ಮಾಡ್ಕೊಳೋದ್ರಿಂದ ಈಗ ನಮಗೆ ಚಳಿಗಾಲ ಆಗಿರೋದ್ರಿಂದ ಸ್ಕಿನ್ನೆಲ್ಲ ಡ್ರೈ ಆಗೋಗುತ್ತೆ. ಮತ್ತು ನಾವು ಡಲ್ ಆಗೋಗ್ಬಿಡ್ತೀವಿ. ಒಂಥರ ಆ ಲುಕ್ಕೇ ಇರಲ್ಲ. ಸೊ ಹೀಗಿದ್ದಾಗ ನಾವು ಪಪ್ಪಾಯ ಆಗಿರ್ಬೋದು, ಬನಾನಾ ಆಗಿರ್ಬೋದು, ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಕ್ಳಿಗೂ ಕೊಡ್ತಾ ಇರ್ತೀವಿ. ಇವನ್ ನಾವು ಡಯಟ್ಗೆ ಅಂತ ತೊಗೊತಾ ಇರ್ತೀವಿ. ಆ ಟೈಮಲ್ಲಿ ಏನು ಆ ಸಿಪ್ಪೆ ಉಳಿದಿರುತ್ತಲ್ಲ, ಇದನ್ನು ಮುಖಕ್ಕೆ ರಬ್ ಮಾಡ್ಕೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಹನಿ ಮತ್ತು ಶುಗರು ಇದನ್ನು ಮಿಕ್ಸ್ ಮಾಡಿ ಸಹ ಸ್ಕಿನ್ಗೆ ರಬ್ ಮಾಡ್ಕೊಳ್ಳಿ. ಸ್ಕಿನ್ನು ಟೈಟ್ನಿಂಗು ಚೆನ್ನಾಗಿರುತ್ತೆ. ಮತ್ತು ಅಷ್ಟು ಡಲ್ ಆಗಲ್ಲ, ಪರವಾಗಿಲ್ಲ, ಮೇಂಟೈನ್ ಮಾಡ್ಬೋದು. ಬಟ್ ಸೆಲ್ಫ್ ಕೇರ್ ಅನ್ನೋದು ನಮಗೂ ಇರಬೇಕಲ್ವ. ಯೋಗ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಮತ್ತು ಡಯಟ್ ಫುಡ್ ಆಗಿರ್ಬೋದು, ಇದು ಇರಲೇಬೇಕು. ಸೊ ಆದ್ದರಿಂದ ನಾನು ಇದನ್ನು ನನಗೆ ತಿಳಿದಿರೋ ಅಷ್ಟು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ನಾನು 10 ಮಿನಿಟ್ಸ್ ಆದಮೇಲೆ ವಾಶ್ ಮಾಡಿದ್ದೀನಿ. ಇದು ಓಕೆ ಅನ್ನಿಸ್ತು ನನಗೆ. ಆದ್ದರಿಂದ ಇದನ್ನು ನಾನು ನಿಮಗೂ ತೋರಿಸ್ದೆ. ಈಗ ನಂದೇನಪ್ಪ ಅಂತಂದರೆ, ನಂದು ಡಯಟ್ ಫುಡ್ ರೆಡಿ ಆಗಿದೆ. ವೀಕ್ಲಿ ಟ್ವೈಸ್ ಅಷ್ಟೇ ನಾನು ಮಾಡೋದು, ಬಟ್ ನಾಟ್ ರೆಗ್ಯುಲರ್. ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಬೇಕು ಅಂತಂದರೆ ನೀವು ಫಾಲೋ ಮಾಡ್ಬೋದು. ಹಾಗೆಯೇ ಇವತ್ತು ನಾನು ನಂದು ಬ್ರೇಕ್ಫಾಸ್ಟದು ಆದಮೇಲೆ ಲಂಚ್ಗೋಸ್ಕರ ಅಂಥೇಳಿ ಇವತ್ತು ನಾನು ತೊಗರಿಕಾಯಿ ಗೊತ್ತಲ್ಲ, ಆ ತೊಗರಿಕಾಯಿ ಸಾಂಬಾರು ಮಾಡೋಣ ಅಂಥೇಳಿ ನಾನು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಟಿಪ್ ಹೇಳಬೇಕು ಅಂತ ನನಗನ್ನಿಸಿದೆ. ಏನಪ್ಪ ಅಂತಂದರೆ, ಈಗ ನಾವು ಗ್ಯಾಸ್ ಸ್ಟವ್ ಅಡುಗೆ ಮನೆಯಲ್ಲಿ ಇರುತ್ತಲ್ಲ, ಗ್ಯಾಸ್ ಸ್ಟವ್ಗೆ ಅದೇನು ಧೂಳಿದೆಯೋ ಅದನ್ನು ತೆಗೆದಾದ್ಮೇಲೆ ಒಂದು 3 to
4 ಡ್ರಾಪ್ಸ್ ಅಷ್ಟು ಎಣ್ಣೆ, ಕೊಕೊನಟ್ ಆಯಿಲ್ ಆಗಿರ್ಬೋದು, ಕೊಕೊನಟ್ ಎಣ್ಣೆ ಬೆಸ್ಟ್ ಅನ್ಕೊತೀನಿ. ಅದನ್ನು ಗ್ಯಾಸ್ ಮೇಲೆ ಹಾಕ್ಬಿಟ್ಟು ಆ ಟಿಶ್ಯೂ ಇರುತ್ತಲ್ಲ, ಆ ಟಿಶ್ಯೂಲಿ ಕ್ಲೀನಾಗಿ ರಬ್ ಮಾಡಿಕೊಂಡ್ರೆ ನಮಗೆ ಗ್ಯಾಸ್ ಸ್ಟವ್ವು ತುಂಬ ಶೈನಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈವನ್ ಗ್ಯಾಸ್ ಸ್ಟವ್ ಶೈನಿಯಾಗಿ ಚೆನ್ನಾಗಿ ಕಾಣಿಸ್ತಿದ್ದಾಗ ನಮಗೆ ಅಡುಗೆ ಮಾಡೋ ಇಂಟ್ರೆಸ್ಟು ಕೂಡ ತುಂಬಾ ಇರುತ್ತೆ, ಒಂಥರ ಬೋರ್ ಆಗಲ್ಲ. ಅದರಲ್ಲೂ ಲೇಡೀಸ್ಗೆ ಗ್ಯಾಸ್ ಸ್ಟವ್ ಚೆನ್ನಾಗಿದ್ದರೆ ಅಂತೂ ಇನ್ನೂ ಖುಷಿಯಾಗಿ ಅವ್ರು ಇರ್ತಾರೆ. ಇವನ್ ಅದು ನನ್ನ ಎಕ್ಸ್ಪೀರಿಯೆನ್ಸಿಂದ ನಾನು ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಇದೇ ಥರ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇದೇನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅಂತೇಳಿ ಕಮೆಂಟ್ಸ್ ಮುಖಾಂತರ ಹೇಳಿ. ಈ ಟಿಪ್ ಏನಾದರೂ ಬೆಸ್ಟ್ ಅನ್ನಿಸಿದ್ರೆ ಓಕೆ ಅಂತೇಳಿ ಕಮೆಂಟ್ ಕೊಡಿ. ಈಗ ನಾವು ಯಾವಾಗಲೂ ಅಷ್ಟೇ ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದೆರಡು ಡ್ರಾಪ್ ಅಷ್ಟೇ, ಏನು ನಮ್ಮದು ಸ್ಟವ್ ಮೇಲೆ ಧೂಳು ಇರುತ್ತಲ್ಲ ಅದು ತೆಗ್ದಾದ್ಮೇಲೆ ಒಂದೆರಡು ಡ್ರಾಪ್ ಅಷ್ಟು ಕೊಕೊನಟ್ ಆಯಿಲ್ ಹಾಕ್ಬಿಟ್ಟು ಟಿಶ್ಯೂಯಿಂದ ರಬ್ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಒಬ್ಬೊಬ್ಬರು ಗ್ಯಾಸ್ ಮೇಲೆ ತುಂಬ ಗಲೀಜು ಮಾಡ್ಕೊಳಲ್ಲ, ಮೇಂಟೈನ್ ಮಾಡ್ತಾರೆ. ಬಟ್ ಕೆಲವೊಬ್ರು ಏನಂತಂತಂದರೆ ಈಗ ಮಕ್ಕಳನ್ನ ಬೆಳಗ್ಗೆ ಹೊತ್ತು 7:00 7:30 ಅಷ್ಟರೊಳಗೆ ಬಿಡಬೇಕಾಗುತ್ತೆ. ಆವಾಗ ತುಂಬ ಅರ್ಜೆಂಟಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಗ್ಯಾಸ್ ಮೇಲೆ ಹುಕ್ಕೋದಾಗಿರ್ಬೋದು, ಚೆಲ್ಲಿರೋದಾಗಿರ್ಬೋದು, ಈ ಥರ ತುಂಬಾ ನಡೀತಾ ಇರುತ್ತೆ. ಆ ಟೈಮಲ್ಲಿ ನಾವು ಕೆಲವೊಂದು ಟಿಪ್ಸ್ನ ನಾವೇ ಮೇಂಟೈನ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಸೊ ಇದು ನನಗೆ ಬೆಸ್ಟ್ ಅನ್ನಿಸ್ತು, ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಶೈನಿಯಾಗಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ತೊಗರಿಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು ಆಲ್ರೆಡಿ ಒಂದು ಆಲೂಗಡ್ಡೆ ಮತ್ತು 2 ಬದನೆಕಾಯಿನ ತೊಗೊಂಡಿದ್ದೇನೆ. ಅದ್ರ ಜೊತೆಗೆ 2 ಟೊಮೊಟೊ ಸಣ್ಣದಾಗಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ನೋಡಿಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ತೊಗರಿಕಾಳು ಒಂದು 1/4 kg ಅಷ್ಟು ಹಾಕ್ಕೊಂಡು ಅದಕ್ಕೆ ಉಪ್ಪು ಮತ್ತು ನೀರು ಹಾಕ್ಕೊಂಡು ಈಗ ಇದು ಒಂದು ಕೂಗಿದ್ರೇ ಸಾಕು, ಏನು ಜಾಸ್ತಿ ಬೇಯಬೇಕಾಗಿಲ್ಲ. ಎಳೆದು ಕಾಳಾಗಿರೋದ್ರಿಂದ ಆರಾಮಾಗಿ ಒಂದು ಕೂಗಲ್ಲೇ ಕೂಗ್ಬಿಡುತ್ತೆ, ಬೆಂದೋಗ್ಬಿಡುತ್ತೆ. ನೋಡ್ಬೋದು ಈಗ ಆಲ್ರೆಡಿ ಅದು ಒಂದು ಕೂಗಿದೆ. ಈಗ ನಾನೇನಪ್ಪ ಅಂತಂದರೆ ಮಸಾಲೆಗೆ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಏನಪ್ಪ ಅಂತಂದರೆ ಜಾರಲ್ಲಿ ಕೊತ್ತಂಬರಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ಮತ್ತು ಬೇಯಿಸಿರೋ ಕಾಳು, ಬೇಯಿಸಿರೋ ಟೊಮೊಟೊ ಇಷ್ಟನ್ನು ನಾನು ರುಬ್ಕೊಂಡಿದ್ದೀನಿ. ಅದು ರುಬ್ಕೊಂಡಾದಮೇಲೆ ಸಾಂಬಾರು ಪೌಡ್ರು ಇದನ್ನು ಹಾಕಿ ಜಸ್ಟ್ ಒಂದು ರೌಂಡು ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕು. ಒಬ್ಬೊಬ್ರು ಬೇಕಂದರೆ ಫುಲ್ಲು ನುಣ್ಣಗೆ ಪೇಸ್ಟ್ ಥರ ಮಾಡಿಕೊಂಡ್ರೂ ಓಕೆನೇ. ಅದು ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಅದನ್ನು ಆ ರೀತಿಯಲ್ಲೇ ರುಬ್ಕೊಳ್ಳಿ. ನಾನು ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿ ತೆಗ್ದಿದ್ದೀನಿ. ಈಗ ಅದೇನು ಮಸಾಲೆ ಇತ್ತೋ ಆ ಮಸಾಲೆನ ಕ್ಲೀನಾಗಿ ವೆಜಿಟೇಬಲ್ಗೆ ಹಾಕಿ ತೊಗರಿಕಾಯಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಈಗ ನಾನು ಇದನ್ನು ಒಂದು ಕಡೆ ಕುದಿಯೋಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಇನ್ನೊಂದು ಕಡೆಗೆ ಒಗ್ಗರಣೆಗೆ ಅಂಥೇಳಿ ಚಿಕ್ಕದು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಜೊತೆಗೇ ಈರುಳ್ಳಿ, ಕರಿಬೇವಿನ ಸೊಪ್ಪು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈ ಸೀಸನ್ ಫುಡ್ ಆಗಿರೋದ್ರಿಂದ ನಾವು ಈ ಸೀಸನ್ ಮಾಡಿಕೊಂಡ್ರೆ ಈ ಕಾಳನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲಿ ನೋಡಿದ್ರು ಅದೇನೇ ಇವಾಗ. ಈ ಟೈಮಲ್ಲಿ ನಾವು ಇದನ್ನು ಪಲಾವ್ಗೆ ಯೂಸ್ ಮಾಡ್ಬೋದು, ಟೊಮೊಟೊ ಬಾತ್ಗೆ ಯೂಸ್ ಮಾಡ್ಬೋದು, ಮತ್ತು ವೆಜಿಟೇಬಲ್ ಕರಿ ಅಂತ ಮಾಡ್ತೀವಲ್ಲ ಅವಾಗೂ ಯೂಸ್ ಮಾಡ್ಬೋದು. ಸಾಂಬಾರು ಅಂತ ಸೊಪ್ಪು ಸಾರಿಗೂ ಹಾಕ್ಕೊಬೋದು, ಬಸ್ಸಾರು ಮಾಡ್ಕೊಬೋದು, ಹುಳಿ ಸಾರು ಈ ಥರ ಎಲ್ಲ ಮಾಡ್ಕೊಬೋದು. ತುಂಬಾ ಆಪ್ಷನ್ ಇದೆ ಈ ಕಾಳಲ್ಲಿ ಮಾಡ್ಕೊಳೋದಕ್ಕೆ. ಇವನ್ ಟೇಸ್ಟಿ ಕೂಡ ಇರುತ್ತೆ. ಈಗ ನಂದು ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕಿಲ್ಲ, ಸಾಸಿವೆ ಹಾಕಿದ್ದೀನಿ. ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪು ಇದನ್ನು ಸಹ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಬೇಕಂದರೆ ನೀವು ಹಾಫ್ ಬಾಯ್ಲ್ ಸಹ ಮಾಡ್ಕೋಬೋದು. ಒಬ್ಬೊಬ್ಬರು ಬಾಯಿಗೆ ಸಿಕ್ಕೋಕ್ಕೆ ತುಂಬ ಇಷ್ಟಪಡ್ತಾರೆ. ಸಾಂಬಾರಲ್ಲಾಗಲಿ ಪಲ್ಯದಲ್ಲಾಗಲಿ ಈ ಥರ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಒಬ್ಬೊಬ್ಬರು ಹಾಫ್ ಬಾಯ್ಲ್ ಮಾಡ್ಕೊತಾರೆ. ನೀವು ಏನಾದರೂ ಆ ಥರ ಇಷ್ಟಪಡ್ತೀನಿ ಅನ್ನೋದಾದರೆ ಆ ರೀತಿಯಲ್ಲೂ ಮಾಡ್ಕೊಬೋದು. ಈಗ ನಂದು ಸಾಂಬಾರು ಕಂಪ್ಲೀಟಾಗಿ ರೆಡಿ ಆಗಿದೆ. ಈ ಒಗ್ಗರಣೆ ಏನಿತ್ತೋ ಅದನ್ನು ಸಾಂಬಾರು ಒಳಗಡೆ ಹಾಕಿ ಎರಡು ಮರಳು ಕುದಿಸ್ಕೊತಾರಲ್ಲ ಆ ರೀತಿಯಲ್ಲಿ ಕುದಿಸ್ಕೊತಾ ಇದ್ದೀನಿ. ಈಗ ಸಾಂಬಾರು ಕಂಪ್ಲೀಟಾಗಿ ರೆಡಿ ಆಗಿದೆ. ಈಗ ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ತೊಗೊತಾ ಇದ್ದೀನಿ. ಇದು ಮುದ್ದೆಗೂ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ. ಇನ್ನೂ ಗಟ್ಟಿಯಾಗಿ ಮಾಡ್ಕೊಂಬಿಟ್ರೆ ದೋಸೆ, ಚಪಾತಿ ಈ ಥರದ್ದೆಲ್ಲ ಸರ್ವ್ ಮಾಡ್ಕೊಬೋದು. ಈಗ ನಾನಿಲ್ಲಿ ಬರೀ ಸಾಂಬಾರು ತೋರಿಸಿದ್ದೀನಿ, ನೋಡ್ಬೋದು. ತೊಗರಿಕಾಯಿ ಸಾಂಬಾರು ರೆಡಿ.
ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹೇಗಿತ್ತು ಅಂತೇಳಿ ಕಮೆಂಟ್ಸ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.